ಸರ್ ನಿಗಮ ಮಂಡಳಿದೇನು ಸರ್ ಲೋಕಸಭಾ ಚುನಾವಣೆಗೆ ಮುನ್ನ ಏನಾಗುತ್ತಾ ಅಥವಾ ಮಾಡ್ತಾರೆ? ಆದಷ್ಟು ಶೀಘ್ರವಾಗಿ ಮಾಡ್ತೀವಿ ಅಂತ ಹೇಳಿದ್ದಾರೆ ನಮ್ಮ ಹೈಕಮಾಂಡಲ್ಲಿ. ಅದನ್ನು ನಂಬಬೇಕಲ್ಲ, ಹೈಕಮಾಂಡ್ ಹೇಳಿದ ಮೇಲೆ ಮಾಡ್ತಾರೆ. ಅಲ್ಲ ಸರ್, ಯಾಕೆ ಸರ್ ಗೊಂದಲ? ಯಾಕಂದರೆ ಹಿರಿಯ ಸಚಿವರ ಅಭಿಪ್ರಾಯ ಪಡೆದಿಲ್ಲ, ನೀವು ಕೂಡ ತಮ್ಮ ಬೇಸರ ಏನಿಲ್ಲ, ಅದೆಲ್ಲ ಆಗೋಯ್ತಲ್ಲ. ನಾವು ಬೇಸರ ಮಾಡಿದ್ದು ಅದೆಲ್ಲ ಮುಗಿದೋಯ್ತು. ಆದರೆ ನಮ್ಮ ಹೈಕಮಾಂಡ್ನಲ್ಲಿ ಮುಖ್ಯಮಂತ್ರಿಗಳು, CLP ನಾಯಕರು ಸಿದ್ದರಾಮಯ್ಯನವರು ಮತ್ತು ನಮ್ಮ ಅಧ್ಯಕ್ಷರು ಶಿವಕುಮಾರ್ ಅವರು ಕೂತ್ಕೊಂಡು ಚರ್ಚೆ ಮಾಡಿದ್ದಾರೆ, ಅಂತಿಮಗೊಳಿಸಿದ್ದೀವಿ ಅಂತ ಹೇಳಿದ್ದಾರೆ. ಈ ಸದ್ಯದಲ್ಲೇ ಪ್ರಕಟಣೆ ಮಾಡ್ತಾರೆ. ಸರ್ ಮೊನ್ನೆ ಡಿನ್ನರ್ ಮೀಟಿಂಗ್ ಸೇರಿದಂಥ ಸಚಿವರು ಅದು ನಿಮ್ಮ ನಿಯೋಗ CM ಭೇಟಿಗೆ ಅವಕಾಶ ಕೇಳಿ ಏನಿಲ್ಲ, ಇಲ್ಲ ಇಲ್ಲ, ನಾವು ಆ ಥರ ಏನಿಲ್ಲ ರೀ. ಎಲ್ಲ ನಾವು ಯಾರ್ದಾರ ಮನೇಲಿ ತಿಂಡಿ ತಿನ್ನೋದು ತಪ್ಪ? ಒಳ್ಳೆ ಕತೆ ಆಯ್ತಲ್ಲ ನಿಮಗೆ. 4 ಜನ ಸೇರಿಕೊಂಡು ನಾವೆಲ್ಲ ಒಂದು ಸರ್ಕಾರದಲ್ಲಿ ಸಚಿವರಿದ್ದೀವಿ, ಅನೇಕ ವಿಷಯಗಳಿರುತ್ತೆ. ಸುಪ್ರಿಯಾ ಕಾಮತ್ ಪೌಲ್ಟ್ರಿ ಫೀಡ್ ಬಿಸ್ನೆಸ್ ನಲ್ಲಿ ವರ್ಷಕ್ಕೆ 12 ಲಕ್ಷ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆಪ್ ಡೌನ್ಲೋಡ್ ಮಾಡಿ. ನಾವೆಲ್ಲ ಮುನಿಯಪ್ಪನವರು ತಿಂಡಿ ಕರೆದ್ರು, ಹೋದ್ವಿ, ತಿಂಡಿ ತಿಂದ್ವಿ. ಸ್ವಾಭಾವಿಕವಾಗಿ 5-6 ಜನ ಮಂತ್ರಿಗಳು ಸೇರಿದ ಮೇಲೆ ಏನು ಮಾಡ್ತಾರೆ? ಏನು ಲಗ್ನ ಮಾಡೋದಕ್ಕೆ, ಸಂಬಂಧ ಮಾಡೋದಕ್ಕೆ ಮಾತಾಡ್ತಾರೆ. ನಾವು ಮಾತಾಡಿರೋದೆಲ್ಲ ರಾಜಕೀಯನ ಮಾತಾಡಿದ್ದೀವಿ. ಹೌದಪ್ಪ, ಪಕ್ಷಕ್ಕೆ ಹೆಚ್ಚು ಶಕ್ತಿ ಕೊಡಬೇಕು, ಲೋಕಸಭೆಯಲ್ಲಿ ಹೆಚ್ಚು ಸೀಟನ್ನು ಗೆದ್ದಿಸ್ಕೊಳ್ಳೋದಕ್ಕೆ ನಾವೇನು ಮಾಡಬೇಕು, ನಮ್ಮ ಜವಾಬ್ದಾರಿ, ಅದನ್ನು ನಾವು ಚರ್ಚೆ ಮಾಡಿ ಮಾತಾಡಿ ಅದನ್ನು ಬಂದಿದ್ದೇವೆ. ಅದಕ್ಕೆ ಯಾವ ರಾಜಕೀಯ ಬಣ್ಣ ಕಲ್ಪಿಸುವಂಥ ಅಗತ್ಯ ಇಲ್ಲ. ಸರ್ ನಿಗಮ ಮಂಡಳಿದೇನು ಸರ್ ಲೋಕಸಭಾ ಚುನಾವಣೆಗೆ ಮುನ್ನ ಏನಾಗುತ್ತಾ ಅಥವಾ ಮಾಡ್ತಾರೆ? ಆದಷ್ಟು ಶೀಘ್ರವಾಗಿ ಮಾಡ್ತೀವಿ ಅಂತ ಹೇಳಿದ್ದಾರೆ ನಮ್ಮ ಹೈಕಮಾಂಡಲ್ಲಿ. ಅದನ್ನು ನಂಬಬೇಕಲ್ಲ, ಹೈಕಮಾಂಡ್ ಹೇಳಿದ ಮೇಲೆ ಮಾಡ್ತಾರೆ. ಅಲ್ಲ ಸರ್, ಯಾಕೆ ಸರ್ ಗೊಂದಲ? ಯಾಕಂದರೆ ಹಿರಿಯ ಸಚಿವರ ಅಭಿಪ್ರಾಯ ಪಡೆದಿಲ್ಲ, ನೀವು ಕೂಡ ತಮ್ಮ ಬೇಸರ ಏನಿಲ್ಲ, ಅದೆಲ್ಲ ಆಗೋಯ್ತಲ್ಲ. ನಾವು ಬೇಸರ ಮಾಡಿದ್ದು ಅದೆಲ್ಲ ಮುಗಿದೋಯ್ತು. ಆದರೆ ನಮ್ಮ ಹೈಕಮಾಂಡ್ನಲ್ಲಿ ಮುಖ್ಯಮಂತ್ರಿಗಳು, CLP ನಾಯಕರು ಸಿದ್ದರಾಮಯ್ಯನವರು ಮತ್ತು ನಮ್ಮ ಅಧ್ಯಕ್ಷರು ಶಿವಕುಮಾರ್ ಅವರು ಕೂತ್ಕೊಂಡು ಚರ್ಚೆ ಮಾಡಿದ್ದಾರೆ, ಅಂತಿಮಗೊಳಿಸಿದ್ದೀವಿ ಅಂತ ಹೇಳಿದ್ದಾರೆ. ಈ ಸದ್ಯದಲ್ಲೇ ಪ್ರಕಟಣೆ ಮಾಡ್ತಾರೆ. ಸರ್ ಮೊನ್ನೆ ಡಿನ್ನರ್ ಮೀಟಿಂಗ್ ಸೇರಿದಂಥ ಸಚಿವರು ಅದು ನಿಮ್ಮ ನಿಯೋಗ CM ಭೇಟಿಗೆ ಅವಕಾಶ ಕೇಳಿ ಏನಿಲ್ಲ, ಇಲ್ಲ ಇಲ್ಲ, ನಾವು ಆ ಥರ ಏನಿಲ್ಲ ರೀ. ಎಲ್ಲ ನಾವು ಯಾರ್ದಾರ ಮನೇಲಿ ತಿಂಡಿ ತಿನ್ನೋದು ತಪ್ಪ? ಒಳ್ಳೆ ಕತೆ ಆಯ್ತಲ್ಲ ನಿಮಗೆ. 4 ಜನ ಸೇರಿಕೊಂಡು ನಾವೆಲ್ಲ ಒಂದು ಸರ್ಕಾರದಲ್ಲಿ ಸಚಿವರಿದ್ದೀವಿ, ಅನೇಕ ವಿಷಯಗಳಿರುತ್ತೆ. ನಾವೆಲ್ಲ ಮುನಿಯಪ್ಪನವರು ತಿಂಡಿ ಕರೆದ್ರು, ಹೋದ್ವಿ, ತಿಂಡಿ ತಿಂದ್ವಿ. ಸ್ವಾಭಾವಿಕವಾಗಿ 5-6 ಜನ ಮಂತ್ರಿಗಳು ಸೇರಿದ ಮೇಲೆ ಏನು ಮಾಡ್ತಾರೆ? ಏನು ಲಗ್ನ ಮಾಡೋದಕ್ಕೆ, ಸಂಬಂಧ ಮಾಡೋದಕ್ಕೆ ಮಾತಾಡ್ತಾರೆ. ನಾವು ಮಾತಾಡಿರೋದೆಲ್ಲ ರಾಜಕೀಯನ ಮಾತಾಡಿದ್ದೀವಿ. ಹೌದಪ್ಪ, ಪಕ್ಷಕ್ಕೆ ಹೆಚ್ಚು ಶಕ್ತಿ ಕೊಡಬೇಕು, ಲೋಕಸಭೆಯಲ್ಲಿ ಹೆಚ್ಚು ಸೀಟನ್ನು ಗೆದ್ದಿಸ್ಕೊಳ್ಳೋದಕ್ಕೆ ನಾವೇನು ಮಾಡಬೇಕು, ನಮ್ಮ ಜವಾಬ್ದಾರಿ, ಅದನ್ನು ನಾವು ಚರ್ಚೆ ಮಾಡಿ ಮಾತಾಡಿ ಅದನ್ನು ಬಂದಿದ್ದೇವೆ. ಅದಕ್ಕೆ ಯಾವ ರಾಜಕೀಯ ಬಣ್ಣ ಕಲ್ಪಿಸುವಂಥ ಅಗತ್ಯ ಇಲ್ಲ.